ಸಿಎಂ ಕುರ್ಚಿ ಆಟ. ಸಿಎಂ ಕುರ್ಚಿಯಲ್ಲಿ ಯಾರು ಬಂದು ಕೂರಬೇಕು ಅಥವಾ ಯಾರು ಬಿಡೋದೇ ಇಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲಿ ಕ್ಲೈಮ್ಯಾಕ್ಸ್ ಹಂತದಲ್ಲಿ ನಡೀತಾ ಇದೆ ಒಂದು ಪಗಡೆ ಆಟ. ಕೊನೆಗೂ ರಾಹುಲ್ ಗಾಂಧಿ ಅಳೆದು ತೂಗಿ ಸಾಕಷ್ಟು ದಿನಗಳಾದ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಪದೇ ಪದೇ ಅಪಾಯಿಂಟ್ಮೆಂಟ್ ನಿರಾಕರಿಸ್ತಾ ಇದ್ರಲ್ಲ, ಇವತ್ತು CM ಡಿ ಕೆ ಶಿವಕುಮಾರ್ ಅವ್ರಿಗೆ ಅಲ್ಲದೆ ಅವರ ಸಹೋದರನಿಗೂ ಸೇರಿ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟುಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ನಿರ್ಧಾರದ ಮೇರೆಗೆ ಅದರ ಮೇಲೆ ಡಿ ಕೆ CM ಆಗ್ತಾರಾ ಇಲ್ವಾ ಅನ್ನೋ ಭವಿಷ್ಯ ಅಡಗಿದೆ ಇಲ್ಲಿ. ರಾಹುಲ್ ಗಾಂಧಿ ಅವರನ್ನ ಡಿ ಕೆ ಬ್ರದರ್ಸ್ ಭೇಟಿಯಾಗಿದ್ದಾರೆ. ದೆಹಲಿಯ ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ ಅವರು ಭೇಟಿಯಾಗಿದ್ದದ್ದು. ರಾಹುಲ್ ಜೊತೆ ಮಾತುಕತೆಯನ್ನು ಮಾಡಿರೋದು ಡಿ ಕೆ ಬ್ರದರ್ಸ್. ನಾನಿಲ್ಲಿ ಬಂದಿರೋದೇ ರಾಜಕಾರಣ ಮಾಡೋಕ್ಕೆ ಅಂದಾಗ, ರಾಜಕಾರಣ ಮಾಡುವುದಕ್ಕೆ ದೆಹಲಿಗೆ ಬಂದಿದ್ದೀನಿ ಅಂತ ಹೇಳಿದಾಗ, ಇದರಲ್ಲಿ ಯಾರಾದರೂ ಹೇಳಬಹುದು ಇದನ್ನು, ಇಲ್ಲಿ ಮುಖ್ಯಮಂತ್ರಿ ಕುರ್ಚಿ ವಿಚಾರವನ್ನು ಇವರು ಮಾತಾಡಿರ್ತಾರೆ. ಇಲ್ಲ ಅಸ್ಸಾಂ ಚುನಾವಣೆಗೆ ಬಂದಿದ್ದೆ, ಇಲ್ಲ ಹಾಗೆ ಕುಶಲೋಪರಿ ವಿಚಾರಿಸಕ್ಕೆ ಬಂದಿದ್ದೆ, ಇಲ್ಲ ಅಸ್ಸಾಂ ಚುನಾವಣಾ ತಂತ್ರಗಾರಿಕೆ ಬಗ್ಗೆ ಏನು ಪ್ಲಾನ್ ಮಾಡಬೇಕು ಅಂತ ಸಲಹೆ ತೊಗೊಳಕ್ಕೆ ಬಂದಿದೆ ಅಂದರೆ ಸ್ವಲ್ಪ ನಂಬ ಕಷ್ಟ ಆಗುತ್ತೆ. ಅದು ಒಂದು ವಿಚಾರ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿರೋದು ಗುಟ್ಟಾಗೇನೂ ಉಳಿದಿಲ್ಲ. ಸುಮ್ಮನೆ ಬೇರೆ ರಾಜ್ಯ ಚುನಾವಣೆ ಬಗ್ಗೆ ಮಾತಾಡ್ಕೊಂಡು ಬಂದಿದ್ರು ಅಂತ ಯಾರಾದರೂ ಹೇಳಿದ್ರೆ, ರಾಜಕೀಯ ಗೊತ್ತಿರ್ತಕ್ಕಂಥ ಯಾರು ಕೂಡ ಅದನ್ನು ನಂಬೋದೂ ಇಲ್ಲ. ನಾನು ಬಂದಿದ್ದೀನಿ ರೀ ರಾಜಕಾರಣ ಮಾಡೋಕ್ಕೆ, ನಾನು ಬಂದಿರೋದು, ಕಾಲ ಇದೆಯಲ್ಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳಿ ಡಿ ಕೆ ಶಿ ಮಾತಾಡ್ತಾರೆ. ವರಿಷ್ಠರ ಜೊತೆಗೆ ಏನು ಚರ್ಚೆ ಮಾಡಿದ್ರಿ ಅಂದರೆ ಎಲ್ಲೂ ಕೂಡ ಗುಟ್ಟು ಬಿಟ್ಟು ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅವರು. ಇದು ಒಂದು 3 ರಾಜ್ಯಗಳ ಚುನಾವಣೆ ಆದಮೇಲೆ ಡಿಸೈಡ್ ಆಗುತ್ತಾ, ಈ GB ಎಲೆಕ್ಷನ್ ಆದಮೇಲೆ ಡಿಸೈಡ್ ಆಗುತ್ತಾ, ಅಥವಾ ಬೇರೆ ಏನಾದರೂ ಸಂದರ್ಭ ಬರಬೇಕಾ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಅವ್ರು ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲ. ಏನೇನು ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡಿದ್ದೀನಿ. ಏನ್ ಬೇಕು ಮಾತಾಡಿದ್ದೀನಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ್ಮೇಲೆ ಅವೆಲ್ಲ